ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡ್ರಿ. ಟೈಮ್ ಬಂದು 9 ಗಂಟೆ ಆಗೈತೆ. ಶ್ರವಣಕುಮಾರ ಇವಾಗ ಅದ್ದಾರಿ. ನಾನು ಮನೆ ತೊಳ್ಕೊಂಡು ಕಸ ಗುಡಿಸಿ ಬಂಡೆ ತಿಕ್ಕಿ ನೀರು ಒಯ್ದು ನೀರು ತುಂಬಿ ಎಲ್ಲ ಕೆಲಸ ಮಾಡ್ಕೊಂಡು ನಾ ಜಾಕಕ್ಕೆ ಹೋಗೀನಿ. ಅವ್ರು ಎದ್ದು ಬಂದು ಕುಂತಾರ ನೋಡ್ರಿ. ಅವ್ರದ್ದು ಇನ್ನೂ ಜಾಕ ಮಾಡಿಸ್ಬೇಕ್ರಿ. ನಂದು ಜಾಕ ಮಾಡಿ ಬಂದೆ. ಅವರಿಗೆ ಒಂದಿಷ್ಟು ಉಪ್ಪಿಟ್ಟು ನಾಷ್ಟ ಮಾಡಿ ಜಾಕ ಮಾಡಿಸ್ಬೇಕಂತೇಳಿ ಬಿಟ್ಟು ನೋಡ್ರಿ. ಬರ್ರಿ ಇವಾಗ ಉಪ್ಪಿಟ್ಟು ಮಾಡೋಣ. ಉಪ್ಪಿಟ್ಟು ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ, ಇವತ್ತು ನಿಮ್ಮ ಕೂಡ ಒಂದು ವಿಷಯ ಶೇರ್ ಮಾಡ್ಬೇಕಂತೀನಿ ರೀ. ಹಳ್ಳಿ ಕಡೆ ನನಗೇನು ಗೊತ್ತಿಲ್ಲ ರೀ ಈ ಪದ್ಧತಿ ಅಷ್ಟೊಂದು. ನಿಮಗೆ ಯಾರಿಗೆ ಗೊತ್ತೈತೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಬರೀ ಏನಂದ್ರೆ ಮೊನ್ನೆ 3 ಜನ ಸತ್ರಲ್ರಿ. ಶನಿವಾರ ದಿನ ಒಂದು ಹುಡುಗ ತೀರ್ಕೊಂಡೈತಿ ರೀ. ಅದು 2 ವರ್ಷಕ್ಕೆ ಖುಷಿ ಬಿಡ್ರಿ. ಅದಕ್ಕೆ ಏನು ಸಂಬಂಧ ನೋಡ್ರಿ. ಆ ಖುಷಿಗೆ ಅಂದಾರು ಒಂದು ವಿಷಯ ನೋಡ್ರಿ. ಹಳ್ಳಿ ಕಡೆ ಹಿಂಗೆ ಅಲ್ರಿ, ಮೊದ್ಲಿನಿಂತನೂ ಮೂಢನಂಬಿಕೆ ಅಂತಾರಲ್ರಿ, ಹಂಗೆ ರೀ. ಆ ಹುಡುಗ ಹಂಗೆ ಹುಟ್ಟಿಲ್ಲಂತ್ರಿ, ಬಾಯಿ ಮೇಲ್ಮಾಗಿ ಹುಟ್ಟೈತ್ರಿ. ಅದ್ರ ಶನಿವಾರ ತೀರ್ಕೊಂತೀರ. ಶನಿವಾರ ತೀರ್ಕೊಂಡ್ರೆ ಒಳ್ಳೆ ಬರೋ ಶನಿವಾರ ಅನ್ನಕ್ಕೆ 3 ಜನ ಸಾವಾಗುತ್ತಾ ಅಂತೇಳಿ ಅಂತಾರೆ ಇಲ್ಲಿ ಹಳ್ಳಿ ಒಳಗೆ. ಮತ್ತು ಹಂಗಂದ್ರೆ ಅವ್ರು ಮಂಗಳವಾರ ತೀರ್ಕೊಂಡಾರಿ. ಉಳಿದ ದಿನ ಶುಕ್ರವಾರ ಉಣಿ ಇತ್ತಲ್ರಿ, ಅವತ್ತು ನೋಡ್ಬೇಕು ಅಮ್ಮ ತೀರ್ಕೊಂಡಾಳ್ರಿ. ಮತ್ತು ಇನ್ನು ಶುಕ್ರವಾರ ತೀರ್ಕೊಂಡ ಶನಿವಾರ ನಾಳೆಗೆ ಇರ್ತೀರಿ. 4 ಜನ ಆದ್ರೆ ನೋಡ್ರಿ. ಅದಕ್ಕೆ ಸಂಬಂಧ ಇಲ್ಲ ಅಂತ ನಾ ಅಂತೀನಿ ರೀ. ಹಳ್ಳಿ ಒಳಗೆ ಹಂಗೆ ನಿಂಗೆ ಗೊತ್ತೈತಿ ಎಲ್ಲ ಹಿಂಗೈತೆ. 3 ಜನ ತೀರ್ಕೊಂಡ್ರು ಮತ್ತು ಈಕಿ ಶುಕ್ರವಾರ ಮಂಗಳವಾರ ಸಾಯ್ಬೇಕಂತ ಸಾಮಾನ್ಯ ಏನಿದು ಅಂತ ಅಂತಾರೆ ನೋಡ್ರಿ. ನನಗೆ ಅಷ್ಟೊಂದು ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಬರೀ ಇವಾಗ ಉಪ್ಪಿಟ್ಟು ಮಾಡೋಣ. ಬಿಸಿ ಉಪ್ಪಿಟ್ಟು ತಿಂತಾರೆ. ಅವ್ರನ್ನ ಜಳಕ ಮಾಡಿಸಿ ಆಮೇಲೆ ನಾ ಪೂಜೆ ಮಾಡಿದ್ರೆ ಅಂತೇಳಿ ನಾನು ನಾಷ್ಟ ಮಾಡಾಕತ್ತೀನಿ ರೀ. ಟೈಮ್ ಬಂದು 9 ಗಂಟೆ ಬಂದೈತೆ ರೀ. ಹಂಗಂದ್ರೆ ಮನೆ ತೊಳ್ಕೊಳೋದು, ಕಸ ಗುಡಿಸೋದು, ಬಾಂಡೆ ತಿಕ್ಕೋದು, ನೀರು ಬಂದಿದ್ದು ರೀ, ನೀರು ತುಂಬೋದು ಮತ್ತು ಎಲ್ಲ ಕೆಲಸ ಮಾಡ್ಕೊಂಡು ಜಳಕ ಮಾಡಿ 9 ಗಂಟೆ ಆಯ್ತು ನೋಡ್ರಿ. ನೀರು ಜೋರು ಬಂದವ್ರಿ. ಇಷ್ಟು ನೀರು ತುಂಬ್ಯಾವ್ರಿ ಇವಾಗನೇ. ಇಲ್ಲಿ ನೋಡ್ರಿ ನೀರನ್ನು ತುಂಬಿನಿ. ಬ್ಯಾರೆಲ್ಲ ನೀರು ತುಂಬೈತೆ ನೋಡ್ರಿ. ನೀರನ್ನು ತುಂಬೀನಿ ರೀ. ಮತ್ತು ಮನೆ ತೊಳ್ಕೊಂಡೀನಿ, ಮುಸುರೆ ತಿಕ್ಕೀನಿ, ಕಸ ಗುಡ್ಸೀನಿ ರೀ. ಇಷ್ಟು ಮಾಡಿ ಜಳಕ ಮಾಡಿ ಉಪ್ಪಿಟ್ಟು ಮಾಡಾಕತ್ತೀನಿ ರೀ. ಉಪ್ಪಿಟ್ಟು ಮಾಡಿ ಅವ್ರಿಬ್ರದ್ದು ಜಳಕ ಮಾಡಿಸಿ ಅವ್ರನ್ನ ಮುಕ್ಕೊಂಡಿದ್ರಿ. ಆಯ್ತಾರ ಐತಲ್ರಿ ಇವತ್ತು. ಅವ್ರ ಸಾಲಿನೂ ಇಲ್ಲಲ್ಲ, ಅದ್ರ ಸಲಾಗ ಅವ್ರನ್ನ ಮುಕ್ಕೊಂಡಿದ್ದು ರೀ. ಯಾಕೆ ಮುಕ್ಕೊಂಡಲ್ಲ ಕೂಡ ಅಂತ ಅವ್ರು ನೆಗೆಸ್ಲಿಲ್ಲ ರೀ. ನಾನೇ ಎಲ್ಲ ಪಟ ಕೆಲಸ ಮಾಡ್ಕೊಂಡು ಜಳಕ ಮಾಡ್ಕೊಂಡು ನಾಷ್ಟ ಮಾಡಾಕತ್ತೀನಿ. ಅವ್ರು ಇವಾಗ ಎದ್ದು ಹೋಗ್ಯಾರ ಹೊರ್ಯಾಕೆ. ರೆಸ್ಟಿಗೆ ಹೋಗಿ ಬರ್ತೀನಿ ಅಂತ ಹೋಗ್ಯಾರಿ. ಅವ್ರು ಬರೋಣ ಜಳಕ ಮಾಡಿಸ್ಕೇರಿ ನಾಷ್ಟ ಮಾಡ್ಕೇರಿ ಜಳಕ ಮಾಡಿಸ್ತೀನಿ ರೀ. ಆಮೇಲೆ ಅವ್ರು ನಾಷ್ಟ ಮಾಡೋಕೆ ಅನುಕೂಲ ಆಗುತ್ತೆ. ನಾ ಪೂಜೆ ಮಾಡ್ಕೊತ ಕುಂತಿರೋದಂತ ಮಾಡಾಕತ್ತೀನಿ ನೋಡ್ರಿ. 9 ಗಂಟೆ ಆಗೈತಿ. ನಿನ್ನೆ 3 ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ರೀ. ಇವತ್ತು ಎಷ್ಟಾಗುತ್ತೆ ನೋಡೋಣ ಬರ್ರಿ. ನೋಡ್ರಿ, ರವೆ ತಕ್ಕೊಂಡು ರವೆ ತಕ್ಕೊಂಡು ಎಣ್ಣೆ ಹಾಕೀನಿ. ಕಡೆ ಪುಟ್ಟ ಅದೇ ಕಡೆ ಪುಟ್ಟದಾಗ ಎಣ್ಣೆ ಹಾಕೀನಿ ರೀ. ಉಪ್ಪಿಟ್ಟು ಮಾಡಿ ಶ್ರಾವಣಿಯರು ಜಳಕ ಮಾಡಿಸಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮಗೆ. ಬರ್ರಿ ನೋಡ್ರಿ, ನಾನು ಬಟ್ಟೆ ಒಕ್ಕೊಂಡು ಎಲ್ಲ ನಾಷ್ಟ ಮಾಡಿ ಅವ್ರನ್ನೂ ನಾಷ್ಟ ಮಾಡಿಸಿ ಎಲ್ಲರೂ ಆಡಾಕತ್ತಾರೆ. ಇವತ್ತು ಸಂಡೇ ಎಲ್ಲ ಆಡಾಕತ್ತಾರ. ಸಂಡೇ ಅಂದ್ರೆ ಸ್ಪೆಷಲ್ ಅಂದ್ರೆ ನಮ್ಮದು ಈಗ ಮಧ್ಯಾಹ್ನ ತೊಗರಿಬೇಳೆ ಸಾಂಬಾರು ಅನ್ನ ನೋಡ್ರಿ. ನಾವು ಆಯ್ತಾರ್ಕೊಮ್ಮೆ ಚಿಕನು ತತ್ತಿ ತಿನ್ನಲ್ರಿ. ಯಾಕಂದ್ರೆ ಇನ್ನು ಶುಕ್ರವಾರ ತಿಂತೀವಿ ರೀ. ಆದ್ರೆ ಹೆಣ್ದೇವ್ರ ವಾರ ಎಲ್ಲಮ್ಮಗ ನಡಿತೈತೆ ರೀ. ಬ್ಯಾಟಿ ಕೊಣ ಕರ್ಸಿದ್ದು ಏನು ನಡೆಯಲ್ಲ ನೋಡ್ರಿ. ಬರೀ ಕರಿಗ್ಯಾಡು ನೋಡ್ರಿ ಅವಾಗ. ಅದಕ್ಕೆ ನಾ ಇವು 5 ಜಂಪ ಬ್ಲೌಸು ಹುಕ್ಸ್ ಹಚ್ಚೋದವ್ರಿ. ಅಲ್ಲೇ ನಮ್ಮ ಮನೆ ಮಗ್ಳು ಅತ್ತಿಯರು ಕುಂತಿದ್ರು. ಅವ್ರು ಕೂಡ ಮಾತಾಡ್ಕೋತಾನೆ ಹುಕ್ಸ್ ಹಚ್ಚಕತ್ತಿದ್ವಿ ನೋಡ್ರಿ. ಹಂಗಂದ್ರೆ ನಾವು ಮನೆಯಲ್ಲೇ ತೀರ್ಕೊಂಡಿರಲ್ರಿ, ಅವ್ರ ಬಗ್ಗೆನೇ ಮಾತಾಡ್ಕೋತಾನೆ ಹುಕ್ಸ್ ಹಚ್ಚಕತ್ತೀವಿ. ಶ್ರವಣಕುಮಾರ ಆಟ ಆಡಕತ್ತಾನ ನೋಡ್ರಿ. ಇವು 5 ಬ್ಲೌಸ್ ಹುಕ್ಸ್ ಹಚ್ಬೇಕಂದ್ರೆ ಇವತ್ತೇ ಹೊಲಿದಾಗಲ್ರಿ. ಯಾಕೋ ತಲೆನೋವು ಭಾಳ ಐತ್ರಿ. ಹಿಂಗಾಗಿ ಹೊಲಿಯಲ್ಲ ನೋಡ್ರಿ. ಮಧ್ಯಾಹ್ನ ಅಡುಗೆ ಮಾಡಬೇಕು. ಹಂಗಂದ್ರೆ ಮುಂಜಾನೆನ ರೊಟ್ಟಿ ಪಲ್ಯ ಎಲ್ಲ ಮಾಡಿಟ್ಟಿದ್ದೀನಿ. ಮಧ್ಯಾಹ್ನ ಏನು ಕೆಲಸ ಇರ್ಲಿಕ್ಕೆ ಅಡುಗೆ ಮಾಡೋದಿರ್ಲಿಕ್ಕೆ ಕಟಿಂಗ್ ಮಾಡ್ಕೊಂಡು ಟೀಚಿಂಗ್ ಮಾಡ್ತಿದ್ದೀನಿ ರೀ. ಇವತ್ತು ಅಡುಗೆ ಮಾಡೋದು ಒಂದು ಐತಿ. ಹಿಂಗಾಗಿ ನೀರು ಬಂದವ್ರಿಗೆ ಕೆಲಸನೂ ಭಾಳ ಆಗೈತೆ. ಮನೆ ತೊಳಿದವು ಅದ್ರ ಸಲಾಗ ಆಗಲ್ಲ ನೋಡ್ರಿ. ಶ್ರಾವಣಿ ಹುಡ್ರು ಒಂದು ಜೀವ ತಿಂತಾವ್ರಿ. ಶ್ರಾವಣಿನೂ ಮನ್ಯಾಗ ಇರ್ತಾಳೆ, ಶ್ರವಣಕುಮಾರನು ಮನ್ಯಾಗ ಇರ್ತಾನೆ. ಅವ್ರು ಸಾಲಿ ಹೋಗಿದ್ರಂದ್ರೆ ಕಾಲೇ ಇತ್ತಂದ್ರೆ ಕಾಲೇ ಇದ್ದಿಂದ ಅವ್ರು ಜೀವ ತಿನ್ಲಿಕ್ಕೆ ನನಗೆ ಹೊಲಿಯೋಕೆ ಅನುಕೂಲ ಆಗ್ತಿತ್ತು ನೋಡ್ರಿ. ಬರ್ರಿ ಇವಾಗ ಈ ಒಂದು ಬ್ಲೌಸ್ ಹುಕ್ಸ್ ಹಚ್ಚಕತ್ತೀನಿ ರೀ. ಇದು ಹಚ್ಬೇಕಲ್ರಿ. ಹುಕ್ಸ್ ಹಚ್ಚಕ್ಕೆ ಮತ್ತು ಫಿನಿಶಿಂಗ್ ಅಂತಾರೆ ನೀವು. ಒಬ್ರು ಯಾರು ಕಮೆಂಟ್ನಾಗ ನೋಡಿದ್ದೀನಿ ರೀ ಫಿನಿಶಿಂಗ್ ಅಂದ್ರೆ ಕೆಲಸ ಮಾಡ್ತಾರೆ ಸಿಸ್ಟರ್. ಅಷ್ಟೊಂದು ಗೊತ್ತಿದ್ರಿ ಯಾರೋ ಹಾಕಿದ್ರಿ ಫಿನಿಶಿಂಗ್ ಅಂದ್ರೆ ಏನು ಅವ್ರಿಗೆ ಖುಷಿ ಕಮೆಂಟ್ ಮಾಡಿದ್ರಿ. ಫಿನಿಶಿಂಗ್ ಅಂದ್ರೆ ಕಾಜಿ ಗುಂಡಿ ಏನು ಕೈವಲಿಗೆ ಮಾಡ್ತೀವಲ್ರಿ, ಅದಕ್ಕೆ ಫಿನಿಶಿಂಗ್ ಅಂತಾರೆ. ಹಂಗಂದ್ರೆ ನಾವು ಕಾಜಿ ಕೈವಲಿಗೆ ಗುಂಡಿ ಅಂತ ಮಾಮೂಲಿ ಹಳ್ಳಿ ಕಡೆ ಅಂತೀವಿ. ಮುದ್ದೆ ಕಡೆ ಏನಂತರ ಫಿನಿಶಿಂಗ್ ಮಾಡಬೇಕು, ಹೊಲ್ದೀನಿ ಫಿನಿಶಿಂಗ್ ಆಗಿಲ್ಲ ಅಂತಾರೆ ನೋಡ್ರಿ. ಆದರೆ ನನ್ನ ಚಾನಲ್ನಾಗ ಯಾರೂ ಕಮೆಂಟ್ ಹಾಕಿಲ್ರಿ. ಇನ್ನೊಬ್ರು ಸಿಸ್ಟರ್ ಚಾನಲ್ ಯಾರು ಐತ್ರಿ ಚಾನಲ್ ನೋಡ್ತೀನಿ ರೀ. ಆ ಸಿಸ್ಟರ್ದು ಅವ್ರ ಚಾನಲ್ದಾಗ ಕೇಳಿದ್ರೆ ಸ್ವೀಟನವ್ರು ಅದ ರೀ.
ನೋಡ್ರಿ ಅಲ್ಲಿ ಬ್ಯಾಳಿ ಕುಸಾಕಿಟ್ಟೀನಿ, ಸಾಂಬಾರು ರೊಟ್ಟಿ ಮಾಡ್ಬೇಕಂತೀನಿ ರೀ. ಯಾಕಂದ್ರೆ ಮಣ್ಣಿನೂ ಚಪಾತಿ ಕರಿಗಡು ಇದಾಗೈತೆ ರೀ, ಮಣ್ಣಿನ ಹೋಳಿಗೆ ಅವು ರೊಟ್ಟಿ ಮಾಡೇಲ್ರಿ. ಮತ್ತು ಇವತ್ತೂ ರೊಟ್ಟಿ ಮಾಡೋಕ್ಕಾಗಲ್ರಿ. ಯಾಕಂದ್ರೆ ಮತ್ತು ನಾಳೆಗೂ ರೊಟ್ಟಿ ಮಾಡ್ದಾಗಲ್ರಿ ಲಟ್ಸಿದ್ರ ಆತಂತೇಳಿ ಈ ಕವರ ಸುತ್ತಿ ಲಟ್ಟಿಸ್ತಾರಂತ್ರಿ. ಹಂಗಾನ ನೋಡ್ಬೇಕಾದ್ರೆ ನಾನು ಲಟ್ಸಿಲ್ರಿ, ಒಮ್ಮೆ ಬರೀ ಬಡಿತೀನಿ. ಅಂದ್ರೆ ಇವತ್ತು ಆಯ್ತಾರಲ್ರಿ, ಮನೆ ದೇವ್ರ ವಾರ ರೊಟ್ಟಿ ಮಾಡಲ್ರಿ ನಾನು. ಅದು ಸಲ ಲಟ್ಸಿದ್ರ ಆತಂತ ಸುತ್ತಾಕ ಇಟ್ಕೊಂಡೇನ್ರಿ. ಇದನ್ನ ಯಾವ ಥರ ಸುತ್ತಿ ಅಂತ ನೋಡ್ರಿ. ಮತ್ತು ನಾಳೆಗೂ ರೊಟ್ಟಿ ಮಾಡಲ್ರಿ. ಯಾಕಂದ್ರೆ ನಾಳೆಗೂ ಊರಿಗೆ ಹೋಗ್ಬೇಕ್ರಿ. ಅಲ್ಲಿ ನಮ್ಮ ಸಣ್ಣ ಅತ್ತಿ ಊರಿಗೆ ಹೋಗ್ಬೇಕ್ರಿ. ನಮ್ಮ ಸಣ್ಣ ಅತ್ತಿ ಮಗಳು ಆಪ್ರೇಷನ್ ಮಾಡ್ಸ್ಕೊಂಡಾಳ್ರಿ ಮಕ್ಳದ್ದು. 2 ಗಂಡು 1 ಹೆಣ್ಣು ಆಗೈತೆ ರೀ, ಸಿಜರಿಂಗೂ ಆಗೈತಿ. ಅದ್ರಾಗ ಆಪ್ರೇಷನ್ ಮಾಡ್ಯಾರಿ. ಅದಕ್ಕೆ ಆ ಕಡೆ ಹೋಗೋ ಕಾರಣಕ್ಕೆ ನಾನು ಇದು ಆಗಲ್ಲ ನೋಡ್ರಿ, ರೊಟ್ಟಿ ಮಾಡಿ ನಾಳೆಗೂ ಆಗಲ್ರಿ. ಮತ್ತು ಚಪಾತಿ ಬೇಳೆ ಪಲ್ಯ ಬುತ್ತಿ ಮಾಡೋಕ್ಕಾಗತ್ತೆ ರೀ, ಮತ್ತು ಅದನ್ನ ಉಣ್ಣೋದಾಗತ್ತೆ. ಅದಕ್ಕೆ ರೊಟ್ಟಿ ಮಾಡ್ಕೊಂಡ್ರಾತು, ಅನ್ನ ಏನು ಬೇಡ ಅಂತೇಳಿ ಮಾಡಾಕತ್ತೀನಿ ನೋಡ್ರಿ. ಬರ್ರಿ ಇದನ್ನ ನೋಡ್ರಿ, ಈ ಥರ ಕಟ್ ಮಾಡ್ಕೊರಿ ಮೊದಲು ನೀಟಾಗ. ಇದನ್ನ ಕಟ್ ಮಾಡ್ಕೋಬೇಕ್ರಿ. ಕಟ್ರೆ ಹೇಳ್ಯಾವಲ್ಲ ನೋಡ್ರಿ. ಇದನ್ನು ನೋಡ್ರಿ, ಇದೊಂದು ಕಟ್ ಮಾಡ್ತೀನಿ ನೋಡ್ರಿ. ಇದೊಂದು ಈ ಕಡೆ ಇದೊಂದು ಈ ಥರ ಕಟ್ ಮಾಡ್ಕೋಬೇಕ್ರಿ. ಆಳಿ ಈ ಥರ ಕಟ್ ಮಾಡ್ಕೊಂಡು ಇದನ್ನೇನೈತೆ ನೋಡ್ಬೇಕ್ರಿ, ಇದು ಹೆಂಗೆ ಆಗುತ್ತಾ. ಈ ಕಡೆ ಸುತ್ತಕೊಂಡ್ರಿ ಈ ಥರ ಸುತ್ತಬೇಕು ನೋಡ್ರಿ. ನಾನು ನೋಡಿಲ್ರಿ, ಒಬ್ಬರು ಸುತ್ತೋದು ನೋಡೀನಿ. ಆದ್ರೆ ನಾ ಒಮ್ಮೆ ಸುತ್ತಿಲ್ರಿ. ಇದನ್ನ ತಂದ ಎಷ್ಟು ದಿನ ಆತ್ರಿ, ಟ್ರೈ ಮಾಡ್ಬೇಕು ಇರ್ಲಿ ಬಿಡು ಅಂತೇಳಿ ಲಟ್ಟುಣಿಗೆ ತೊಗೊಂಬಂದೀನಿ ರೀ. ಭಾಳ ದಿನ ಆಯ್ತು, ಆದ್ರೆ ಸುತ್ತೋದೇ ಆಗಿಲ್ಲ ನೋಡ್ರಿ. ಇವಾಗ ಈ ಥರ ನೀಟಾಗ ಹಿಂಗೆ ಮಾಡ್ಕೊತಾನೆ ರೊಟ್ಟಿ ಮಾಡೋಕೆ ಇದು ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಲಟ್ಟಿಸ್ತಾರೆ. ಬರೇ ನಮ್ಮಲ್ಲಿ ಓಣ್ಯಾಗ ಲಟ್ಟಿಸ್ತಾರೆ. ನಾನು ಬರೇ ಬಡಿತೀನಿ ನೋಡ್ರಿ, ನಾ ಲಟ್ಸಲ್ಲ. ಬರೇ ಉಣ್ಣಕ್ಕೆ ಬಿಟ್ಟೆಕ ತಳ್ಳು ಎಷ್ಟಂತ. ಸರಿ ಅಪ್ಪಾಜಿ ಸರಿ. ನಾನು ಬರೇ ಬಡಿದ ಮಾಡ್ತೀನಿ ನೋಡ್ರಿ. ಅದಕ್ಕೆ ಇವತ್ತು ರೊಟ್ಟಿ ಮಾಡಲ್ಲ ಅನ್ನೋ ಕಾರಣಕ್ಕಾಗಿ ಮುಂಜಾನೆ ಉಪ್ಪಿಟ್ಟು ಮಾಡಿದ್ನಲ್ರಿ. ಶ್ರಾವಣಿಯರು ಉಣ್ತೀನಿ ಅನ್ನಕತ್ತಾರ ಮಧ್ಯಾಹ್ನಕ್ಕೆ. ಅದಕ್ಕಂತ ಸಿಕ್ಕಾಪಟ್ಟಿ ಮಾಡಾಗೈತೆ ನೋಡ್ರಿ. ಈ ಥರ ಜಿಗಿಟ್ ಪಟ್ಟಿ ಇರ್ತಲ್ರಿ, ಈ ಥರ ಸುತ್ಕೋಬೇಕು ನೋಡ್ರಿ. ಅದನ್ನು ಹಂಗಂದ್ರೆ ಇದನ್ನ ಯಾಕೆ ಸುತ್ತೀವಿ ಅಂದ್ರೆ ರೊಟ್ಟಿ ಹತ್ಕೊಳಲ್ರಿ, ಮತ್ತು ಗೀರು ಮುಡಲ್ಲಂತ್ರಿ. ನಾನು ಕೇಳೀನಿ ಅವ್ರನ್ನ, ಯಾಕೆ ಸುತ್ತೀರಿ ನೀವು ಹಂಗೆ ಲಟ್ಸ್ಯಾರ, ಗೀರು ಮುಡ್ತಾವ್ರಿ ಹತ್ಕೋತಾವು ಅಂಥೇಳಿ ಈ ಥರ ಮಾಡ್ತಾರೆ ನೋಡ್ರಿ. ಈ ಥರ ಜಿಗಿಟ್ ಪಟ್ಟಿ ಇರ್ತಲ್ರಿ, ಇದನ್ನ ಈ ಥರ ಸುತ್ತಾರೆ ಅವ್ರು ಮೊದಲು ನೋಡ್ರಿ. ಈ ಥರ ಜಿಗಿಟ್ ಪಟ್ಟಿ ಸುತ್ಕೋತಾರೆ ನೋಡ್ರಿ. ಈ ಥರ ಹಂಗೆ ಬಿಚ್ಚಬಾರ್ದು ಅಂತ ಉದ್ದೇಶ ಇದು. ಬಂದ್ ಮಾಡ್ತೀರ ನೋಡ್ರಿ. ಆ ಕಡೆ ಈ ಕಡೆ ಸುತ್ತಿ ನೋಡ್ರಿ. ಇದೊಂದು ಕಡೆ ಹಂಗೆ ಸುತ್ಕೋಬೇಕು ನೋಡ್ರಿ. ಜಿಗಿಟ್ ಪಟ್ಟಿ ಸಾಲುತ್ತೆ ಇಲ್ಲ ಅಂತ ಮಾಡೀನಿ. ಸಾಲಲ್ಲಿ ನೋಡ್ರಿ, ಖಾಲಿ ಆಯ್ತು ಬಿಡು, ಸಾಕೆ ಬಿಡು. ಬಂದು ನೋಡ್ರಿ, ನಮ್ಮದು ಸಂಡೇ ಸ್ಪೆಷಲ್ ಅಂದ್ರೆ ತೊಗರಿಬೇಳೆ ಸಾಂಬಾರು ರೊಟ್ಟಿ ನೋಡ್ರಿ. ಇದು ಅನ್ನನೂ ಮಾಡಲ್ರಿ ನಾನು. ಯಾಕಂದ್ರೆ ಅನ್ನ ಭಾಳ ಮಾಡೋಣ, ಅನ್ನ ಉಣ್ಣಂಗೆ ಆಗುತ್ತೆ ರೀ ನನಗೆ. ಅನ್ನ ಅಂದ್ರೆ ಪ್ರಪಂಚ ರೀ. ನಾನು ಅನ್ನ ಉಂಟು ದಪ್ಪ ಆತೀನಿ ಬೈತಾರೆ. ಹಿಂಗಾಗಿ ಅನ್ನ ಮಾಡಿಲ್ರಿ. ನೋಡ್ರಿ, ಇಲ್ಲಿ ಜಿಗಿ ಕಾಸಾಕಿಟ್ಟೀನಿ, ರೊಟ್ಟಿ ಲಟ್ಟಿಸ್ಬೇಕು. ಚರಿಯಾಗ ಇಟ್ಕೊಂಡೀನಿ ರೀ. ನಾನು ಜಿಗಿ ಒಂದಿಷ್ಟು ಹಾಕ್ಕೊಂತೀವಿ. ನಾದಿ ರೊಟ್ಟಿ ಲಟ್ಟಿಸಿದಂತ ಶ್ರವಣಕುಮಾರ ಉಣ್ತೀನಂತೆ ಕುಂತ ನೋಡ್ರಿ. ಮಾಡ್ತೀನಿ ರೀ. ಹಾಯ್ ಮಾಡಕತ್ತ ನೋಡ್ರಿ ನಿಮ್ಗೆ. ಬರ್ರಿ ರೊಟ್ಟಿ ಮಾಡ್ತೀನಿ ಬಿಸಿವು. ಹಂಗಂದ್ರೆ ನಿನ್ನೆ ಮೊನ್ನೆ ಚಪಾತಿ ಇದೇ ಗೋಧಿ ಕೂಳಾಗೈತೆ ರೀ. ಹಿಂಗಾಗಿ ರೊಟ್ಟಿ ಮಾಡ್ತೀನಿ ನೋಡ್ರಿ. ನಾವು ಗೋಧಿ ಕೂಳು ಅಂತೀವಿ ರೀ. ಗೋಧಿ ಬರೀ ಚಪಾತಿ ಉಂಡಿವಲ್ಲ ಅನ್ನೋಕ್ಕೆ ಗೋಧಿ ಕೂಳು ಅಂದು ನೋಡ್ರಿ. ನಾನು ಹಳ್ಳಿ ಕಡೆ ಮಾಮೂಲಿ ಹಿಂಗೆ ಅಲ್ರಿ ನಾನು ಮಾತಾಡೋದು. ನಾವು ಯಾವ ಥರ ಮಾತಾಡ್ತೀವಿ ಅದೇ ಭಾಷೆದಾಗ ಮಾತಾಡಿದ್ದು ನೋಡ್ರಿ ನಾನು. ಬರೀ ರೊಟ್ಟಿ ಲಟ್ಸಕತ್ತೀನಿ. ಆದರೂ ಒಮ್ಮೆ ಲಟ್ಸಿದ್ದಿಲ್ಲ ರೀ. ಎಷ್ಟು ಚಂದ ಬರ್ತಾವೆ ರೊಟ್ಟಿ. ಆದ್ರೆ ದಪ್ಪ ಮಾಡೀನಿ ರೀ, ತಳ್ಳಗೆ ಮಾಡಿಲ್ಲ. ಚಂದ ಬರ್ತಾವ್ರಿ. ಸಾಕ್ರಿ ಉಣ್ಣಾಕಾದ್ರೆ ಲಟ್ಸಿ ಸಾಕು ಅಂತೇಳಿ ಲಟ್ಸಕತ್ತೀನಿ ನೋಡ್ರಿ. ಶ್ರಾವಣಿನೇ ವಿಡಿಯೋ ಮಾಡಿ ಅವ್ರಿ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ರೊಟ್ಟಿ ಲಟ್ಸೋದು ಕರೆಕ್ಟಾಗಿ ತೋರಿಸ್ಲಿಲ್ಲ ರೀ. ನೋಡ್ರಿ, ರೊಟ್ಟಿ ಮಾಡಿ ನಾನು ಈ ಲಾಗು ಇಲ್ಲಿಗೆ ಮುಗಿಸ್ತೀನಿ ರೀ. ಟೈಮ್ ಅಂದು 4 ಗಂಟೆ ಹಾಕಿ ಬಂದಿರ್ಬೇಕು ಬಿಡ್ರಿ. ಲೇಟ್ ಆಯ್ತು. 5 ಕಾಜಿ ಗುಂಡಿ ಮಾಡ್ಕೇರಿ ಲೇಟ್ ಆಗಿಬಿಡ್ತು. ರೊಟ್ಟಿ ಮಾಡಿ ಕಸ ಬಾಂಡೆ ಎಲ್ಲ ಮಾಡ್ರಾಗನೇ ಲೇಟ್ ಆಗತ್ತೆ ರೀ. ಇವತ್ತೇನು ಟೈಲರಿಂಗ್ ಕೆಲಸ ಮಾಡೋದಾಗಲ್ಲ. ಕಟಿಂಗ್ ಮಾಡ್ಬೇಕಂತೀನಿ ರೀ. ಆಗುತ್ತೋ ಇಲ್ಲ. ನಾಳೆ ಒಂದು ಊರಿಗೆ ಹೋಗ್ಬೇಕಂತ ಏನಲ್ರಿ. ಬುತ್ತಿ ಒಂದು ರೊಟ್ಟಿ ಮಾಡ್ಬೇಕಂದೀನಿ ರೀ. ಬೇಸರ ಆಯ್ತು. ಅಕ್ಕ ಸುಮ್ಗೆ ಹಸಿವೆ ಉಣ್ಣಾಕ ಒಂದಿಷ್ಟು 4 ಮಾಡಿದ್ರಾತು. ಸಂಜೆಗೂ ಆತಾವ್ರಿ. ಇವಾಗೂ ಶ್ರಾವಣಕುಮಾರ್ ಉಣ್ತಾರೆ. ನಾ ಉಣ್ಣೆಲ್ಲ ಒಂದಿಷ್ಟು ಚಹಾ ಮಾಡಿನಲ್ರಿ. ಚಹಾ ಕಾಸ್ಕೊಂಡು ಕುಡಿತೀನಿ ನೀಟು. ಆಗ ಇಟ್ಕೊಂಡು